ಸರ್ ನಾವು ಮಾಸ್ ಟಿವಿ ಕಡೆಯಿಂದ ಬಂದ್ವಿ. ಈಗ ತಾವು ನೋಡಿದ್ವಿ, ನಾವು ಈಗ ತಾನೇ ನಾಮಿನೇಷನ್ ಮಾಡಿ ಬರ್ತಾ ಇದ್ದೀವಿ ವಕೀಲರ ಪರಿಷತ್ತಿಗೆ. ತಮ್ಮ ಪರಿಚಯ ಮತ್ತು ವಕೀಲರ ಸಂಬಂಧ. ಸರ್, ನಾನು ಬಗ್ಲಿ ಸಂತೋಷ್ ಕುಮಾರ್ ಬಸಪ್ಪ ಅಂತೇಳಿ, ಮೂಲತಃ ಬಿಳಗಿ ತಾಲೂಕಿನ ಡವಳೇಶ್ವರ ಗ್ರಾಮದವನು. ನಾನು ನನ್ನ LLB ಪದವಿಯನ್ನು ಬಾಗಲಕೋಟೆಯಲ್ಲಿ ಮುಗಿಸಿ ಜಮಖಂಡಿಯ ಹಿರಿಯ ವಕೀಲರಾಗಿರ್ತಕ್ಕಂಥ ಸರ್ ಹತ್ರ NS ದೇವರವ್ರ ಸರ್ ಹತ್ರ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ನಂತರದಲ್ಲಿ ನನ್ನ ಹುಟ್ಟೂರಾದ ಬಿಳಗಿಯಲ್ಲಿ ಸುಮಾರು 10 ವರ್ಷಗಳವರೆಗೆ ನನ್ನ ಪ್ರಾಕ್ಟೀಸನ್ನು ಮಾಡಿಕೊಂಡು ಹಾಲಿ ನಾನು ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾಯಿದ್ದೀನಿ. ಸಿವಿಲ್ ಸೈಡು ಕೂಡ ಮಾಡ್ತಾಯಿದ್ದೀನಿ. ನಾನು ಭಾಳಷ್ಟು ಬಡ ಕುಟುಂಬದಿಂದ ಬಂದವ, ಜೊತೆಗೆ ಭಾಳಷ್ಟು ಯುವಕರ ಪಡೆಯನ್ನು ಕಟ್ಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳಲ್ಲೂ ಕೂಡ ಹೋರಾಟದ ಮುಖಾಂತರ ಕಳೆದ 15 ವರ್ಷ ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಕಾರ್ಯದರ್ಶಿಯಾಗಿ, ಮುಳುಗಡೆ ಸಂತ್ರಸ್ತ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಹೋರಾಟದಲ್ಲೂ ಕೂಡ ನನ್ನದೇ ಆದಂಥ ಪಾತ್ರವನ್ನು ವಹಿಸಿ ಆ ಹೋರಾಟದ ಮುಖಾಂತರ ಇವತ್ತು ಯುವ ವಕೀಲರು ಮತ್ತು ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ದರಿಂದ ಭಾಳಷ್ಟು ಜನ ಬರೋದಕ್ಕೆ ತಯಾರಿದ್ರು ನಾಮಿನೇಷನ್ಗೆ. ಆದರೆ ಗೈಡ್ಲೈನ್ಸ್ ಪ್ರಕಾರ ಸಂಖ್ಯೆ ಭಾಳಷ್ಟು ಬಿಡೋದಿಲ್ಲ ಅನ್ನೋ ಉದ್ದೇಶಕ್ಕೆ ಲಿಮಿಟೆಡ್ ಸಂಖ್ಯೆಯಲ್ಲಿ ಇವತ್ತು ಬಂದು ನಾಮಪತ್ರ ಸಲ್ಲಿಸಿದ್ವಿ. ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಗದಗ ಈ ಎಲ್ಲ ಜಿಲ್ಲೆಯ ವಕೀಲರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ನಮ್ಮ ಗಸ್ತಿ ವಕೀಲರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅಂತೇಳಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನನಗೆ ಬೆಂಬಲವನ್ನು ಕೂಡ ಕೊಡಬೇಕು. ಅದರ ಜೊತೆಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು, ಬಿಳಗಿ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಈಗ ನನ್ನ ಜೊತೆ ನಾಮಿನೇಷನ್ ಸಲ್ಲಿಸಿದರು. ಅವರ ಬೆಂಬಲ ಕೂಡ ನನಗಿದೆ. ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ HR ನಿರಾಣಿ ಸಾಹೇಬರು ಕೂಡ ನನಗೆ ಬೆಂಬಲವನ್ನು ಸೂಚಿಸ್ತಾರೆ. ಅದರ ಜೊತೆಗೆ PH ಪೂಜಾರ್ ವಕೀಲರು ಕೂಡ ಈಗಾಗಲೇ ನನ್ನ ಜೊತೆ ಮಾತಾಡಿ ಬೆಂಬಲವನ್ನು ಸೂಚಿಸಿದ್ದಾರೆ. ನನ್ನ ಗೆಲುವು 100% ಖಚಿತ. ಸರ್, ಇಷ್ಟೊಂದು ಯಂಗ್ ಏಜಿಗೆ ತಾವು ಇಷ್ಟೊಂದು ಮುಂದುವರೆದಿದ್ದಾರೆ, ಮುಂದೆ ಈ ಥರ ವಕೀಲರ ಪರಿಷತ್ತಿಗೆ ಬರಬೇಕು, ಇದಕ್ಕೆ ಏನಾದರೂ ತಮಗೆ ಆದೇಶ? ನನಗೆ ಆದರ್ಶ ವ್ಯಕ್ತಿ ಅಂದರೆ NS ದೇವರವ್ರು ಸರ್. ಯಾಕಂದರೆ ಅವರು ಹೋರಾಟದ ಮೂಲಕ ಭಾಳಷ್ಟು ಸಾಮಾಜಿಕ ಹೋರಾಟಗಳನ್ನು ಮಾಡ್ಕೊಂಬಂದಿದ್ರು. ಅವ್ರ ಕೈಯಲ್ಲಿ ನಾನು ಪ್ರಾಕ್ಟೀಸ್ ಮಾಡುವಾಗ ಅವರು ದಕ್ಷಿಣ ಭಾಗದವರಾಗಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು, ಕಲಾವಿದೆಯನ್ನು ಶಾಸಕ ಮಾಡಲಿಕ್ಕೂ ಕೂಡ ಸಾಕಷ್ಟು ಹೋರಾಟ ಮಾಡಿದರು. ಜೊತೆಗೆ ಯಲ್ಲಮ್ಮ ದೇವಸ್ಥಾನದಲ್ಲಿರ್ಬೋದು, ಆಮೇಲೆ ಕೃಷ್ಣಾ ಮೇಲ್ದಂಡೆಯ ಗೇಟ್ ಏನು ಹಿಪ್ಪರಿಗೆ ಬ್ಯಾರೇಜ್ ಕಟ್ಟುವುದರಲ್ಲಿ ಆಗಿರ್ಬೋದು, ಹೀಗೆ ಸಾಕಷ್ಟು ಹೋರಾಟಗಳನ್ನು ಸರ್ ಮಾಡಿದರು. ಅದರ ಜೊತೆಗೆ SR ಪಾಟೀಲ್ ಸಾಹೇಬರದು ಕೂಡ ನನಗೆ ಪ್ರಭಾವ ಇದೆ. ಇವರಿಬ್ಬರ ಪ್ರಭಾವ ನನ್ನ ಇವತ್ತು ನಾಮಿನೇಷನ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸರ್, ತಮಗೆ ಈ ಸ್ಟೇಜಲ್ಲಿ ಇಷ್ಟೊಂದು ಕರೇಜು, ಇಷ್ಟೊಂದು ಕಾನ್ಫಿಡೆನ್ಸು ಬರಬೇಕಾದ್ರೆ ತಾವು ವೃತ್ತಿಯಲ್ಲಿ ತಾವು ಇಷ್ಟೊತ್ತಿಗೆ ಏನೋ ತುಂಬ ಕೆಲಸ ಮಾಡಿ ಬಡತನ ನನಗೆ ಭಾಳಷ್ಟು ತೊಂದರೆಗಳಾಗಿತ್ತು. ನಾನು ಕಷ್ಟದಲ್ಲಿದ್ದೆ. 2010ರಲ್ಲಿ ನನಗೆ ಒಂದು ಬಲಗಾಲಿಗೆ ವೆರಿಕೋಸ್ ವೇನ್ಸ್ ಆಗಿತ್ತು. ಆವಾಗ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ, 2 ಲಕ್ಷ ರೂಪಾಯಿ ಹೇಳಿದರು. ನಾನು KSBC ಅವರಿಗೆ ಸಹಾಯ ಕೇಳಿದಾಗ ಹೇಳಿದರು, ನಿಮಗೆ 4 ಲಕ್ಷ 6 ಲಕ್ಷ ಇದೆ, ಅದರಲ್ಲಿ ನೀವು ಕಟ್ ಮಾಡಿಕೊಂಡು ಮಾಡಿಸ್ಕೋಬೇಕು ಅಂತೇಳಿ. ನಾನು ಅವತ್ತು ಯೋಚನೆ ಮಾಡಿದೆ, ವಕೀಲರಿಗೆ 4 ಲಕ್ಷ 5 ಲಕ್ಷ ಏನು ಇವತ್ತು ಪರಿಹಾರವನ್ನು ಕೊಡ್ತಾರೆ, ಇದು ಯಾವುದಕ್ಕೆ ಸಾಲ್ತದೆ ಅನ್ನುವಂಥದ್ದು ಅವತ್ತು ಕೂಡ ಕೊರಗಿತ್ತು. ಇವತ್ತಿಗೂ ಕೂಡ ಅದೇ ರೇಟು ಫಿಕ್ಸ್ ಆಗಿದೆ. ಆದ್ದರಿಂದ ಇವತ್ತು ನನ್ನ ಅಚಲವಾದ ಹೋರಾಟ ಸಮಸ್ತ ವಕೀಲರಿಗೆ ಮತ್ತು ವಕೀಲರ ಕುಟುಂಬದವರಿಗೆ ಜೀವ ವಿಮೆ ತರಬೇಕು ಅನ್ನುವಂಥದ್ದು ನನ್ನ ಪ್ರಥಮ ಆದ್ಯತೆಯ ಮುಖಾಂತರ ಈಗಾಗಲೇ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 ಬೆಂಚ್ಗಳು ಕೂಡ ಇದೆ. KSBCಯ 2 ಕಚೇರಿಗಳನ್ನು ಕೂಡ ತೆರಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದೀನಿ. ಈ ಹೋರಾಟದ ವಿಷಯಗಳು ಸಾಕಷ್ಟು ಪ್ರಣಾಳಿಕೆಗಳನ್ನು ಸಂಕಲ್ಪದ ಮೂಲಕ ಮನೆ ಮನೆಗೆ ತಲುಪಿಸಿದ್ದೀನಿ. ನನಗೆ ಭರವಸೆ ಇದೆ ವಕೀಲರು ನನಗೆ ಬೆಂಬಲ ಕೊಡ್ತಾರೆ ಅಂತೇಳಿ. ತಮ್ಮದೇ ಆದ ಒಂದು ಮ್ಯಾನಿಫೆಸ್ಟೋ ಇದೆ ಸರ್? ಇದೆ ಸರ್, ಮ್ಯಾನಿಫೆಸ್ಟೋ ಇದೆ. ನಾವು ಈಗಾಗಲೇ ಅದನ್ನು ಮನೆ ಮನೆಗೂ ಕೂಡ ಕಳಿಸಿದ್ದೀವಿ. ಈ ರೀತಿಯ ಒಂದು ಚಿಕ್ಕ ಮ್ಯಾನಿಫೆಸ್ಟೋವನ್ನು ಮಾಡಿದ್ದೀವಿ. ಇದರಲ್ಲಿ ನನ್ನ
ಪರಿಚಯವನ್ನು ಕೂಡ ಮಾಡಿದ್ದೀನಿ. ನಾನು ಎಲ್ಲೆಲ್ಲಿ ಶಾಲೆಯನ್ನು ಕಲಿತೆ, ಆಮೇಲೆ ನನ್ನ LLB ಪದವಿಯನ್ನು ಎಲ್ಲಿ ಕಲಿತೆ, ಆಮೇಲೆ ಹಿರಿಯ ವಕೀಲರಾಗಿರ್ತಕ್ಕಂಥ ದೇವರವ್ರ ಸರ್ ಹತ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ಹೀಗೆ ಪ್ರಣಾಳಿಕೆಯಲ್ಲಿ ಈಗ 9 ಅಂಶಗಳನ್ನು ಸೇರಿಸಿ ನಾನು ಚುನಾವಣೆ ವಿಷಯಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸರಿಸುಮಾರು 9-10 ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಲೂ ನೀನು ವಿಜಯ ಆಗ್ತೀಯ, ನಿನ್ನ ಜೊತೆ ನಾವು ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತೀವಿ, ಯಾವುದೇ ಆಮಿಷಗಳನ್ನು ಒಡ್ಡದೆ ನಿನ್ನ ಚುನಾವಣೆಯಲ್ಲಿ ನಿನಗೆ ಆರಿಸ್ತರ್ತೀವಿ ಅನ್ನೋಂಥ ಭರವಸೆನ ಈಗಾಗಲೇ ಒಂದು ಸುತ್ತು ಮುಗಿದಿದೆ. ಇನ್ನು ನಾಮಿನೇಷನ್ ಫೈಲ್ ಆಗಿ ಸ್ಕೂಟ್ನಿ ಆದ ನಂತರ ಮತ್ತೊಂದು ಸುತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ HR ನಾರಾಯಣ ಸಾಹೇಬರು, ಆಮೇಲೆ ದೇವರವ್ರ ಸರು, ಆಮೇಲೆ SR ಪಾಟೀಲ್ರ ಬೆಂಬಲದೊಂದಿಗೆ ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿಸ್ತಾ ಇದ್ವಿ. ಈ 9 ಸಂಕಲ್ಪದಲ್ಲಿ ಮುಖ್ಯವಾದದ್ದು ತಾವು ಮಾಡಲೇಬೇಕು ಅದೇ ವಕೀಲರಿಗೆ ಜೀವ ವಿಮೆ ಮಾಡಬೇಕು. ಯಾಕಂತ ಹೇಳಿದರೆ ಏನು ಪರಿಸ್ಥಿತಿಗಳಿದೆ ವಕೀಲರದು, ನಮಗೆ ಗೌರವಯುತವಾದ ಬದುಕಿದೆ, ಹೊರಗಡೆ ಗೌರವಯುತವಾಗಿರ್ತಕ್ಕಂಥ ಹೆಸರಿದೆ, ಸ್ಥಾನ ಇದೆ, ಆದರೆ ವಕೀಲರಿಗೆ ಗೌರವಯುತವಾದ ಬದುಕಿಲ್ಲ. ಆ ಬದುಕನ್ನು ಕೊಡಲಿಕ್ಕೆ ಇವತ್ತು ನಾನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದರ ಜೊತೆಗೆ ವಕೀಲರ ಸಂಘಗಳಿಗೆ ಯಾವುದೇ ರೀತಿ ದುಡ್ಡು ಬರ್ತಾ ಇಲ್ಲ. ಅದರ ಜೊತೆಗೆ ಎನ್ರೋಲ್ಮೆಂಟ್ ಮಾಡಿಸ್ಲಿಕ್ಕೆ ಬೆಂಗಳೂರಿಗೆ ಬರಬೇಕು. KSBC 2 ಕಚೇರಿಗಳನ್ನು ಉತ್ತರ ಭಾಗದ ಗುಲ್ಬರ್ಗ ಮತ್ತು ಕಲಬುರಗಿ ಮತ್ತು ಧಾರವಾಡದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟಿದ್ದೀನಿ. ಹೀಗೆ ಇನ್ನೂ PSI ನೇಮಕಾತಿಯಲ್ಲಿ LLB ಪದವೀಧರರಿಗೆ ಪ್ರತಿಶತ 30% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು. ಯಾಕಂದರೆ ನೋಡ್ತಾ ಇದ್ದೀವಿ, ಇವತ್ತು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಇಲಾಖೆಯಲ್ಲಿ ಕಾನೂನಿನ ಅರಿವು ಇಲ್ಲ. ಆದ್ದರಿಂದ ಅಲ್ಲಿ ಕೂಡ 30% LLB ಮುಗಿದವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದೀನಿ. ಹೀಗೆ ಸಾಕಷ್ಟು 9 ಬೇಡಿಕೆಗಳಿದೆ. ಆ 9 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ, ಆಮೇಲೆ ವಕೀಲರ ಸಂಘಗಳಿಗೆ ಇವತ್ತಿಗೂ ಕೂಡ ಮೇಂಟೆನೆನ್ಸ್ ಚಾರ್ಜ್ ಬರ್ತಾ ಇಲ್ಲ. ಮೊದಲು ವರ್ಷಕ್ಕೆ 40,000 ಕೊಡ್ತಿದ್ರು. ನಮ್ಮದು ನನ್ನ ಪ್ರಣಾಳಿಕೆಯಲ್ಲಿದೆ, ಪ್ರತಿ ತಿಂಗಳು 40,000 ರೂಪಾಯಿ ಕೊಡಬೇಕು ಅನ್ನೋಂಥ ಬೇಡಿಕೆ ಕೂಡ ಇದೆ. ಥ್ಯಾಂಕ್ ಯು ಸರ್. ಜೂನಿಯರ್ ಅವರಿಗೆ ನಮ್ಮ ಜೂನಿಯರ್ ಆಗಿರ್ತಕ್ಕಂಥ ಸಂತೋಷ್ ಬಗ್ಲಿ ಅವರು ಭಾಳ ಕ್ರಿಯಾಶೀಲರು ಮತ್ತು ಭಾಳ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರದಾರು. ಅವ್ರು ಇಲ್ಲಿವರೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಭಾಳಷ್ಟು ಪ್ರಸಿದ್ಧಿಯಲ್ಲಿದ್ದಾರೆ ಇವತ್ತಿನ ದಿವಸ. ಅದ್ರ ಜೊತೆಗೆ ಹೋರಾಟದ ಮನೋವೃತ್ತಿ ಅದ. ಮತ್ತು ಇದೇನು ವೆಲ್ಫೇರ್ ಫಂಡ್ ಇದೆ ವಕೀಲರಿಗೆ, ಈ ಕೊಡ್ತಕ್ಕಂಥದ್ದು ಏನೂ ಅಲ್ಲ, ಜುಜುಬಿ ಆಗತ್ತೆ. ಅದ್ರ ಬಗ್ಗೆನೇ ಮುಖ್ಯವಾಗಿ ವಿಷಯ ಅವ್ರದ್ದು. ಅದಕ್ಕೆ ಅದ್ರ ಬಗ್ಗೆ ಮಾಡಿಸ್ಬೇಕು ಅಂತ ಎಲ್ಲರದು ಹೋರಾಟ ಇದೆ. ಅದ್ರ ಜೊತೆಗೆ ಅವರು ಸಾಕಷ್ಟು ತಮ್ಮ ಅಲ್ಲಿ ವೃತ್ತಿಯಲ್ಲಿ ಕೂಡ ತಮ್ಮ ಕ್ರಿಯಾಶೀಲತೆ ಜೊತೆಗೆ ಎಲ್ಲನೂ ಕೆಲಸ ಮಾಡ್ತಾಯಿದ್ದಾರೆ ಇವತ್ತಿನ ಸಹ. ಹೀಗಾಗಿ ಅವರು ಈಗಾಗಲೇ ಮೊದಲನೇ ಸುತ್ತಿನ ಚುನಾವಣೆ ನಿಲ್ಲುವುದಕ್ಕಿಂತ ಪೂರ್ವದಲ್ಲೇ ಒಂದು ರೌಂಡ್ ಎಲ್ಲರ ಅಭಿಪ್ರಾಯ ತೊಗೊಂಡ್ರು. ಮೊದಲು ಎಲ್ಲ ಹೊಸವರು ಬೇಕು ಅಂತಕ್ಕಂಥದ್ದು, ಬರೀ ಪದೇ ಆರಿಸಿ ಹೋಗೋದು, ಅವರೇ ಹಳೆಯವರು ಬರ್ತಕ್ಕಂಥದ್ದಲ್ಲ, ಹೊಸಬರಿಗೆ ಅವಕಾಶ ಬರಬೇಕು. ಈ ದಿಶೆಯೊಳಗೆ ಎಲ್ಲರೂ ಬಹಳಷ್ಟು ಜನ SR ಪಾಟೀಲರಾಗಲಿ, ನಾವಾಗಲಿ, ನಿರಾಣಿ ಅವರಾಗಲಿ, MLC ಅವರಾಗಲಿ, ಇನ್ನೂ ಹಲವಾರು ಜನ ಗೆಳೆಯರು ಇವತ್ತಿನ ದಿವಸ ಅವ್ರು ಹೇಳಿದ್ರಲ್ಲ, ಅವ್ರು ಪೂಜಾರಿ ಅವರು ಸಹಿತ ಎಲ್ಲರೂ ಅವ್ರಿಗೆ ಎಲ್ಲ ನೀವು ನಿಲ್ಲರಿ, ಪಕ್ಷ ಭೇದ ಯಾವುದೇ ಇಲ್ಲ, ಅಲ್ಲಿ ಕಾಂಗ್ರೆಸ್ ಇರಲ್ಲ, BJP ಇಲ್ಲ, ಏನಿಲ್ಲ. ಅದಕ್ಕೆ ಅವರು ಪಕ್ಷ ಭೇದ ಆಗಿ ಇವತ್ತಿನ ದಿವಸ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಹತ್ತಾರೆ. ಇವತ್ತಿನ ದಿವಸ ಅವ್ರ ಜೊತೆಗೆ ಅವ್ರ ಗೆಳೆಯರ ಬಳಗನೂ ನಮ್ಮ ಇವರು ಗಸ್ತಿ ಅಂತೇಳಿ ಅವರು ಸೇವಾದಳದ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ ಇವತ್ತಿನ ದಿವಸ ಎಲ್ಲ. ಈಗ ಹಲವಾರು ಗೆಳೆಯರು ಇವತ್ತಿನ ದಿವಸ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹತ್ತಾರೆ ಇವತ್ತಿನ ದಿವಸ. ಹೀಗಾಗಿ ನಮಗೆ ಅನ್ನಿಸ್ತದೆ ಇವತ್ತಿನ ದಿವಸ ಅವ್ರದ್ದು ಗೆಲುವು ಬಹಳಷ್ಟು ವಿಷಯದಲ್ಲಿ ಖಚಿತ ಅಂತಕ್ಕಂಥ ಭರವಸೆ ನಮಗಿದೆ. ನಮಸ್ಕಾರ ಸರ್. ಮಾತಾಡಿ. ನಾನು NB ಗಸ್ತೆ ಅಂತೇಳಿ ವಕೀಲರು, ಬಾಗಲಕೋಟೆ ವಕೀಲರ ಸಂಘದ ಸದಸ್ಯ. ಇವರು ಯುವಕರು ಮುಂದೆ ಬರಬೇಕು, ರಾಜಕೀಯದಲ್ಲಿನೂ ಬರಬೇಕು, ಇಂಥ ಚುನಾವಣೆಗಳಲ್ಲಿನೂ ಯುವಕರಿಗೆ ಆದ್ಯತೆ ಕೊಡಬೇಕು. ಈಗ ಹಲವಾರು ವರ್ಷಗಳಿಂದ ಅದೇ ಇದ್ದವರು ತಮ್ಮ ಹುದ್ದೆಗಳನ್ನು ಬಿಟ್ಟು ಇಂಥ ನವ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಯುವಕರಲ್ಲಿ ಹುಮ್ಮಸ್ಸು ಇರ್ತದೆ, ನಾವು ಕಷ್ಟ ಅನುಭವಿಸಿರ್ತೀವಿ. ಈ ಯುವಕರ ಈಗ ವಕೀಲರಲ್ಲಿ ಈಗ ಯುವಕರು ಏನು ಸ್ಟಾರ್ಟ್ ಮಾಡಿರ್ತಾರ, ಆ ಸ್ಟಾರ್ಟ್ ಮಾಡಿದವರಿಗೆ ವಕೀಲರ ಕಷ್ಟ ಏನೈತೆ ಅನ್ನೋದು ಇವರಿಗೆ ಅನುಭವ ಇದ್ದಷ್ಟು ಹಿರಿಯರಿಗೆ ಅನುಭವ ಇಲ್ಲ. ಅದಕ್ಕೆ ಇಂಥ ಯುವಕರಿಗೆ ಆದ್ಯತೆ ಕೊಟ್ಟರೆ ಒಳ್ಳೆಯ ಸಂಕಲ್ಪದೊಂದಿಗೆ ತಮ್ಮ ಈ ವಕೀಲರ ಕಲ್ಯಾಣಕ್ಕಾಗಿ, ವಕೀಲರ ಕುಟುಂಬದ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮಿಸಲಿಕ್ಕೆ ಯುವಕರಿಗೆ ಆದ್ಯತೆ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು.